ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ. ನಾನು ಅದ್ವಿಕಾ. ಈ ದಿನದ ಪ್ರಮುಖ ಶಿಡ್ಲಘಟ್ಟ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಶಿವಯೋಗಿ ಸಿದ್ದರಾಮ ಜಯಂತಿ. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ತಹಸೀಲ್ದಾರ್ ಬಿ.ಎನ್. ಸ್ವಾಮಿ ಮಾತನಾಡಿ, ಶಿವಶರಣರ ಆದರ್ಶಗಳನ್ನು ಇಂದಿನ ಜನರು ಅಳವಡಿಸಿಕೊಳ್ಳಬೇಕು. ಜಾತೀಯತೆಯನ್ನು ನಾವೆಲ್ಲರೂ ಹೋಗಲಾಡಿಸಿ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು. ಜಗತ್ತು ತಾನಾಗಿಯೇ ಬದಲಾಗುತ್ತಿದೆ. ಪ್ರಸ್ತುತ ಪ್ರಪಂಚ ಆಂಗ್ಲ ಮಾಧ್ಯಮ ಯುಗವಾಗಿದೆ. ಇಂದು ಹಳ್ಳಿಗಳೆಲ್ಲ ವೃದ್ಧಾಶ್ರಮಗಳಾಗುತ್ತಿವೆ. ಹಾಗಾಗಿ ಮೊದಲು ನಾವುಗಳು ಬದಲಾಗಬೇಕು, ನಂತರ ಸಮಾಜ ತಾನಾಗಿಯೇ ಬದಲಾಗುತ್ತದೆ. ಮಕ್ಕಳಿಗೆ ಪೋಷಕರಾದ ನಾವುಗಳು ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸಿ ಕೊಡಬೇಕೆಂದು ಹೇಳಿದರು. ಶಿವಯೋಗಿ ಸಿದ್ದರಾಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಬಿ.ಎನ್. ರವಿಕುಮಾರ್, ಇಂದಿನ ಸಮಾಜದಲ್ಲಿ ಜನರು ಎಲ್ಲಾ ಸಾಧು ಸಂತರು, ಶರಣರು, ದಾಸರನ್ನು ಆಯಾ ಜಾತಿಗೆ ಸೀಮಿತ ಮಾಡಲಾಗಿದೆ. ಕನಕದಾಸರು, ಬಸವಣ್ಣನವರು, ಹೀಗೆ ಎಲ್ಲಾ ಮಹಾತ್ಮರು ವಿಶ್ವಕ್ಕೆ ಮಾನ್ಯರಾಗಿರುವಂತವರು, ಇವರನ್ನು ಜಾತಿಯ ಸಂಕೋಲೆಯಲ್ಲಿ ಬಂಧಿಸಿಟ್ಟಿರುವುದು ಬಹಳ ವಿಪರ್ಯಾಸದ ಸಂಗತಿ. ಇವರೆಲ್ಲರೂ ವಿಶ್ವಕ್ಕೆ ಬೇಕಾಗುವ ಸಂದೇಶಗಳನ್ನು ಕೊಟ್ಟಿರುವವರು. ಅಂಥವರ ಜಯಂತಿಯನ್ನು ಎಲ್ಲರೂ ಸೇರಿ ಮಾಡುವಂತೆ ಆಗಬೇಕು. ಶಿವಶರಣರು ದಯೆ ಧರ್ಮದ ಮೂಲವಯ್ಯ ಎಂದು ಲೋಕ ಸಂದೇಶವನ್ನು ಸಾರುವ ಮೂಲಕ 12ನೇ ಶತಮಾನವನ್ನು ಸುವರ್ಣ ಯುಗವನ್ನಾಗಿ ಮಾಡಿದ್ದಾರೆ. ನವ ಸಮಾಜ ನಿರ್ಮಾಣಕ್ಕೆ ಕಟಿಬದ್ಧರಾಗಿ ನೂತನ ಚಿಂತನೆಗಳನ್ನು ಇಡೀ ವಿಶ್ವಕ್ಕೆ ಸಾರಿದ್ದಾರೆ ಎಂದು ತಿಳಿಸಿದರು. ಶಿವಯೋಗಿ ಸಿದ್ದರಾಮ ಭವನ ನಿರ್ಮಾಣಕ್ಕೆ ಜಾಗವನ್ನು ಹುಡುಕಿ ಕೊಡುವುದಾಗಿ ತಿಳಿಸಿದರು. ನಂತರ 3 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬೋವಿ ಸಂಘ ಶ್ರೀನಿವಾಸ, ಗೌರವಾಧ್ಯಕ್ಷರು ತಾಲೂಕು ಬಾವಿ ಸಂಘ ಚಲಪತಿ, ಉಪಾಧ್ಯಕ್ಷರು ತಾಲೂಕು ಬೋವಿ ಸಂಘ ರಾಜಪ್ಪ, ನಗರಸಭೆ ಸದಸ್ಯ ಸುರೇಶ್, ತಾಲೂಕು ಆರೋಗ್ಯ ಅಧಿಕಾರಿ ವೆಂಕಟೇಶ್ ಮೂರ್ತಿ, ವಿದ್ಯಾರ್ಥಿಗಳಾದ ಸಂಧ್ಯಾ, ಶಿವಾನಿ, ಅನಿತಾ ಮುಂತಾದವರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಕಾಯಕಯೋಗಿ, ಕರ್ಮಯೋಗಿ, ಶಿವಯೋಗಿ ಶ್ರೀ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಸಿದ್ದರಾಮೇಶ್ವರರು ಕೇವಲ ಒಂದೇ ಜಾತಿಗೆ ಸೀಮಿತವಲ್ಲ. ಇವರು ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಕೆರೆಯನ್ನು ಕಟ್ಟುವಂಥದ್ದು, ನೀರಿನ ಸಂಗ್ರಹಣೆ ಮಾಡುವಂಥದ್ದು, ದೇವಸ್ಥಾನ ಕಟ್ಟುವಂಥದ್ದು. ಅದೇ ರೀತಿಯಾಗಿ ಸಿದ್ದರಾಮೇಶ್ವರವರು ಕೇವಲ ವ್ಯಕ್ತಿ ಅಲ್ಲದೆ ಇವರು ಶಕ್ತಿಯಾಗಿರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಒಂದು ಜಯಂತಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕನ್ನೋ ಒಂದು ಸರ್ಕಾರ ಒಂದು ಆದೇಶ ಇದೆ. ನಿನ್ನೆ ರಜಾ ಇತ್ತಿರೋದ್ರಿಂದ ಅದನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ವರ್ಷ ಇದು ಅವತ್ತು ದಿವಸನೇ ಮಾಡ್ತಕ್ಕಂಥ ಕೆಲಸ ನಮ್ಮ ದಂಡಾಧಿಕಾರಿ ಮಾಡಬೇಕಂತ ಗಮನದಲ್ಲಿ ಗಮನದಲ್ಲೇ ಬಯಸ್ತಾರೆ. ಏನಿವತ್ತು ಸುಮಾರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಏನಿವತ್ತು ಅನುಭವ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಮೊದಲನೇವರು ಬಸವಣ್ಣನವರು. ಅವರ ಜೊತೆಯಲ್ಲಿ ಅವರು ಸಮಕಾಲಿಕರಾಗಿ 3ನೇ ಅಧ್ಯಕ್ಷರಾಗಿ ಆ ಅನುಭವ ಮಟ್ಟದಲ್ಲಿ ಕಾರ್ಯವನ್ನು ಮಾಡಿದಂಥವರು ಶ್ರೀ ಸಿದ್ದರಾಮೇಶ್ವರ. ಅವರು ಇವತ್ತು ಹಲವಾರು ಸಿದ್ದರಾಮೇಶ್ವರ ಬಗ್ಗೆ ವಚನಗಾರರ ಎಲ್ಲರೂ ಮಾತಾಡ್ತಾರೆ. ಆದರೆ ವಚನಗಾರರಿಗಿಂತ ಮುಖ್ಯವಾಗಿ ಅವತ್ತು ಲಕ್ಷಾಂತರ ಜನಕ್ಕೆ ದಾಹವನ್ನು ನಿಗಿಸಿರ್ತಕ್ಕಂಥವರು ಸಿದ್ದರಾಮೇಶ್ವರರು. ಸುಮಾರು 4,000 ಕೆರೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ನಾವು ಪುಸ್ತಕಗಳಲ್ಲಿ ಓದಿದ್ದು. ಇವತ್ತು ಬಸವಣ್ಣನವರು ಇರ್ಬೋದು, ಸಿದ್ದರಾಮೇಶ್ವರ ಅವರು ಇರ್ಬೋದು, ಇನ್ನು ಹಲವಾರು ನಾಯಕರುಗಳು ಇವತ್ತು ಏನಿವತ್ತು ನಮ್ಮ ಅವರು ಇವತ್ತು ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಇವರೆಲ್ಲರೂ ಇವತ್ತು ಈ ಭೂಮಿ ಮೇಲೆ ಯಾಕೆ ಅವರ ಹೆಸರು ಶಾಶ್ವತವಾಗಿದೆ ಅಂದರೆ ಅವರು ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿರೋದು ಮಾತ್ರ ಇವತ್ತು ಅವರ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿ. ಇವತ್ತು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಒಂದು ಸಮುದಾಯದ ನಾಯಕರಲ್ಲ, ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿರೋದಕ್ಕೆ ಇವತ್ತು ಆ ಮಹನೀಯರನ್ನ ಇಡೀ ರಾಜ್ಯದಲ್ಲಿ, ಇವತ್ತು ನಮ್ಮ ರಾಜ್ಯ ಅಲ್ಲ, ಇವತ್ತು ಮಹಾರಾಷ್ಟ್ರದಲ್ಲೂ ಸಹ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಾವು ನೋಡಿದಾಗ ಮುಖ್ಯವಾಗಿ ಜನಪ್ರತಿನಿಧಿಗಳು
ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿರ್ತದೆ. ಸಾಮಾನ್ಯ ಸಮುದಾಯಗಳ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರ ಹೆಸರು ಯಾವುದೇ ಕಾರಣಕ್ಕೂ ಈ ಸಮಾಜದಲ್ಲಿ ಬೆಳೆಯಕ್ಕೆ ಸಾಧ್ಯವಿಲ್ಲ. ದಯಮಾಡಿ ಒಂದು ಜನಪ್ರತಿನಿಧಿಗಳು, ಎರಡನೇದು ಸರ್ಕಾರಿ ಅಧಿಕಾರಿ, ಇವತ್ತು ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಮುಖ್ಯವಾಗಿ ಇವತ್ತು ನಮ್ಮ ಕೃಷ್ಣಣ್ಣವರು ಹೇಳಿದ್ರು, ಇವತ್ತು ಕಲ್ಪಗಳು ಸಂಘದ ಬಗ್ಗೆ ಇನ್ನೊಂದು ಎಲ್ಲ ಅವ್ರ ಸಮುದಾಯದ ಸಮಸ್ಯೆಗಳ ಬಗ್ಗೆ ಹೇಳಿದರು. ಆದರೆ ನಿಮಗನ್ನು ಬರ್ತಕ್ಕಂಥ ವಿಚಾರ ಏನು, ಇವತ್ತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರನ ನೀವು ಬಹು ಜನಾಂಗದವರು ನೀವು ತೋರಿಸ್ತೀರಿ, ಆದರೆ ನಾವು ಕಾರ್ಯದಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ಒಬ್ಬ JDS ಪಕ್ಷದ ಕಾರ್ಯಕರ್ತನೇ ಕೆಲಸ ಮಾಡೋದಂತ ಒಬ್ಬ ಮಲ್ಲೇಶ್ ಬಾಬು ಇವತ್ತು ಈ ರಾಜ್ಯದಲ್ಲಿ NDA ಅಭ್ಯರ್ಥಿಯಾಗಿ ನಾವು ಮೊನ್ನೆ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರನ್ನ ಸಂಸದರು ಮಾಡಿ ನಾವು ಪಾರ್ಲಿಮೆಂಟ್ ಕಳಿಸಿದ್ವಿ. ಇದು ಕೆಲಸ ಅಂತ ಈ ಸಂದರ್ಭದಲ್ಲಿ ನಮ್ಮ ಗಮನದಲ್ಲಿ ನಾನು ಬಯಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬೋಧಿ ಸಮಾಜ ಇವತ್ತು ವಿಶೇಷವಾಗಿ ಕಲ್ಪಿದ್ರು ಅವ್ರ ಸಮಸ್ಯೆ ಸಂಪೂರ್ಣವಾಗಿ ನನ್ನ ಮಾಹಿತಿ ಇದೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಈಗ ಸ್ವಲ್ಪವಾಗಿ ನಮ್ಮ ತಹಸೀಲ್ದಾರ್ ಸಹ ಅವ್ರ ಸಹಕಾರ ಕೊಟ್ಟಿದ್ದಾರೆ. ಏನು ಇವತ್ತು ನಮ್ಮ ದಿಬ್ಬೂರಳ್ಳಿ ಭಾಗದಲ್ಲಿ ಬಹಳಷ್ಟು ತೊಂದರೆ ಆಗಿತ್ತು. ಆ ತೊಂದರೆಯನ್ನು ಆಗಲಿಕ್ಕೆ ಕಾರಣ ಏನಲ್ಲಿ ಕೆಲವರು ಇವರು ಹೊಂದಾಣಿಕೆ ಇದ್ದೀರ ಹೊರನೂರು ಬಂದು ಇಲ್ಲಿ ಬಂಡೆಯನ್ನು ಆಕ್ರಮಿಸಿ ಸುಮಾರು 62 ಎಕರೆ ಆನೆಕಲ್ಲವರು ಈಗ ಸರ್ಕಾರದಲ್ಲಿ ಅವರು ಮಂಜೂರಾಗಿದ್ದಾರೆ. ನನ್ನ ಅಧಿಕಾರ ಅವಧಿಯಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರನೂರು ಬಂದು ಯಾರೂ ಸಹ ಕ್ರೆಷರ್ಗಳಾಗ್ಬೋದು, ಗ್ರಾನೈಟ್ ತೆಗೆದಂಥದ್ದು ನಾನು ಬಿಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲ ಸಭೆಗಳಲ್ಲೂ ನಾನು ಹೇಳಿದ್ದೀನಿ. ಇವತ್ತು ಕಲ್ಲುಕುಟ್ಟದವರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವತ್ತು ತಹಸೀಲ್ದಾರ್ ಅವರು ಸಹ ನಿಮಗೆ ಕಲ್ಲುಕುಟ್ಟದ ಸಂಘಕ್ಕೆ ಇವತ್ತು ಬಂಡೆ ಮಂಜೂರು ಮಾಡಬೇಕಂತೇಳಿ ಈಗಾಗಲೇ ಪ್ರಸ್ತಾವನೆ ಕಳಿಸಿದರೆ ಜಿಲ್ಲಾ ಮಟ್ಟಕ್ಕೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಲ್ಲುಕುಟ್ಟದವರೆಗೂ ಮತ್ತು ಗೋವಿ ಸಮುದಾಯದವ್ರನ್ನ ಎಲ್ಲರಿಗೂ ನಿಮ್ಗೆ ಅನುಕೂಲ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ. ಇವತ್ತು ಏನು ಈ ಸಮುದಾಯಕ್ಕೆ ಜಾಗವನ್ನು ಕೇಳಿದರೆ ಮುಂದೆ ಅದ್ರ ಬಗ್ಗೆ ನಾವು ತಹಸೀಲ್ದಾರ್ ತಂದು ಸೂಕ್ತವಾಗಿರ್ತಕ್ಕಂಥ ಜಾಗವನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ನಮ್ಗೆ ಹೇಳ್ತಾ